ನಾಟಿ ಮಾಡಿದ 2ನೇ ದಿನಕ್ಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. 2ನೇ ದಿನ ಇನ್ನೂ ಕೂಡ ಕಂಪ್ಲೀಟ್ ಕೂಡ ಆಗಿಲ್ಲ. ಈ ರೀತಿ ನೋಡಿ ಗಿಡನ ಕಟ್ ಮಾಡಿ ಹೋಗ್ತಾ ಇದೆ. ಏನು ಕಟ್ ಮಾಡಿ ಹೋಗ್ತಾ ಇದೆ ಅಂದರೆ ಬಸವನ ಹುಳ ಅದನ್ನ ತಿಂದುಬಿಟ್ಟು ಕಟ್ ಮಾಡಿ ಹೋಗ್ತಾ ಇದೆ. ಆ್ಯಂಡ್ ಇದೇ ಪ್ರಾಬ್ಲಮ್ ಲಾಸ್ಟ್ ಟೈಮು ಕೂಡ ಫೇಸ್ ಮಾಡಿದ್ವಿ. ಆ್ಯಂಡ್ ಮಳೆಗಾಲದಲ್ಲಿ ನಾವು ಏನಾದರೂ ನಾಟಿ ಮಾಡಿದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಮಳೆಗಾಲದಲ್ಲಿ ಬಸವನ ಹುಳ ಜಾಸ್ತಿ ಬರ್ತವೆ. ಆ್ಯಂಡ್ ನಾವು 2ನೇ ದಿನಕ್ಕೆ ಕೂಡ ಇಟ್ಟರೂ ಕೂಡ ನೋಡ್ಕೋಬೋದು. ಆಲ್ರೆಡಿ ಪ್ರತಿ ಗಿಡಕ್ಕೆ ಒಂದು 5 ಗಿಡ ಹುಡುಕಿದ್ರೆ 5 ಗಿಡದಲ್ಲಿ ಒಂದು 2-3 ಗಿಡಕ್ಕಾದರೂ ಬಸವನ ಹುಳ ಸತ್ತಿರೋ ಸಿಗುತ್ತೆ. ಅಷ್ಟು ಇದ್ರ ಕಾಟ ಇದೆ. ಮಳೆಗಾಲದಲ್ಲಿ ಕಂಪಲ್ಸರಿ ಇದನ್ನ ಕೊಡಲೇಬೇಕು ನಾವು. ಆ್ಯಂಡ್ ನಾನು ಏನು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ನಿಮಗೆ ನೋಡೋಕೆ ಕಾಣ್ತಿರ್ಬೋದು ನೀಲಿ ಕಲರ್ ಒಂದು ಕಾರ್ ಟೈಪ್ ಏನೋ ಇಟ್ಟಿದ್ದೀವಿ. ಸೊ ಇದೇನಂತ ಹೇಳ್ತೀನಿ ಬನ್ನಿ. ಇದು ಬಂದುಬಿಟ್ಟು ಈ ಬಸವನ ಹುಳಕ್ಕಂತಲೇ ಮಾಡಿರೋದು ಸ್ನೈಲ್ ಕಿಲ್ ಅಂತ. ಆ್ಯಂಡ್ ಇದನ್ನು ಕೊಟ್ಟರೆ 100% ರಿಸಲ್ಟ್ ಸಿಗುತ್ತೆ. ಬಸವನ ಹುಳದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಇದನ್ನು ಎವ್ರಿ ಮಂತ್ ಇಡಲೇಬೇಕಾಗುತ್ತೆ. ಇವಾಗ ಇಟ್ರಿ ಅದು ಸತ್ತಿತ್ತು ಮತ್ತೆ ಅದು ಹುಟ್ಕೊಳ್ಳುತ್ತೆ. ಸೊ ಅದರಿಂದ ಕಂಪಲ್ಸರಿ ಇದನ್ನ ಒಂದು ಮಂತಿಗೆ ಒಂದು ಸಲ ಆದರೂ ಇಡಲೇಬೇಕಾಗುತ್ತೆ. ಇದು ಸ್ನೈಲ್ ಸ್ಕಿಲ್ ಅಂತೇಳಿ ನೋಡ್ಕೋಬೋದು. ಅಲ್ಲೇ ಇಮೇಜಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಕೊಟ್ಟರೆ ಬಸವನ ಹುಳದ ಕಾಟ ಸ್ಟಾಪ್ ಆಗುತ್ತೆ. ಬಟ್ ಎವ್ರಿ ಮಂತ್ ಕೊಡಲೇಬೇಕಾಗುತ್ತೆ. ಇದಕ್ಕೆ KGಗೆ 850 ಎಲ್ಲ ಆಗುತ್ತೆ. ಆ್ಯಂಡ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಕೂಡ ಫಾಲೋ ಮಾಡಿ.